ಜಿಬಿಎನ 5 ಪಾಲಿಕೆಗಳ ವಾರ್ಡ್ ಮೀಸಲಾತಿ ಪಟ್ಟಿ ಪ್ರಕಟ ಆಗಿದೆ. ನಗರಾಭಿವೃದ್ಧಿ ಇಲಾಖೆಯಿಂದ 5 ಪಾಲಿಕೆಗಳ ವಾರ್ಡ್ ಪಟ್ಟಿಯನ್ನ ಬಿಡುಗಡೆಗೊಳಿಸಲಾಗಿದೆ. ಜಿಬಿಎ 5 ಪಾಲಿಕೆಗಳ ವಾರ್ಡ್ ಪಟ್ಟಿ ಇದೀಗ ಪ್ರಕಟಗೊಂಡಿರೋದು. ನಗರಾಭಿವೃದ್ಧಿ ಇಲಾಖೆಯಿಂದ ಈ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಈ ಹಿಂದೆ ನಗರಾಭಿವೃದ್ಧಿ ಇಲಾಖೆಯಿಂದ 368 ವಾರ್ಡ್ ಅನ್ನ ಪ್ರಕಟ ಮಾಡಲಾಗಿತ್ತು. ಇದೀಗ 369 ವಾರ್ಡ್ಗಳಾಗಿ ವಿಂಗಡಣೆ ಮಾಡಿದೆ ಇಲಾಖೆ. ಈಗ 1 ವಾರ್ಡ್ ಅನ್ನ ಹೆಚ್ಚಳ ಮಾಡಲಾಗಿದೆ. ಹೀಗಾಗಿ 369 ವಾರ್ಡ್ಗಳಿಗೆ ಇದು ಸೀಮಿತ ಆಗಿದೆ. ಬೆಂಗಳೂರು ಪಶ್ಚಿಮ ಪಾಲಿಕೆಯಲ್ಲಿ 1 ಹೆಚ್ಚುವರಿ ವಾರ್ಡ್ ಅನ್ನ ಸೇರ್ಪಡೆಗೊಳಿಸಲಾಗಿದೆ. ಜಿಬಿಎನ 5 ಪಾಲಿಕೆಗಳ ವಾರ್ಡ್ ಮೀಸಲಾತಿ ಪಟ್ಟಿ ಇದೀಗ ಪ್ರಕಟ ಆಗಿರೋದು. ನಗರಾಭಿವೃದ್ಧಿ ಇಲಾಖೆಯಿಂದ 5 ಪಾಲಿಕೆಗಳ ವಾರ್ಡ್ ಪಟ್ಟಿ ಬಿಡುಗಡೆ ಆಗಿದೆ. ಇನ್ನು ಯಾವ ಪಾಲಿಕೆಯಲ್ಲಿ ಎಷ್ಟೆಷ್ಟು ವಾರ್ಡ್ ಇದೆ ಅಂತ ಗಮನ ಹರಿಸೋದಾದ್ರೆ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ 72 ವಾರ್ಡ್, ಬೆಂಗಳೂರು ಉತ್ತರ ನಗರ ಪಾಲಿಕೆ ಅಲ್ಲೂ ಸಹ 72 ವಾರ್ಡ್, ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ 112 ವಾರ್ಡ್, ಬೆಂಗಳೂರು ಪೂರ್ವ ನಗರ ಪಾಲಿಕೆ 50 ವಾರ್ಡ್, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ 63 ವಾರ್ಡ್. ಹೀಗೆ ವಿಂಗಡಣೆಯನ್ನ ಮಾಡಲಾಗಿರೋದು. ಒಟ್ಟು 369 ವಾರ್ಡ್ಗಳಾಗಿ ವಿಂಗಡಣೆಯನ್ನ ಮಾಡಲಾಗಿದೆ ಇಲಾಖೆಯಿಂದ. ಜಿಬಿಎನ 5 ಪಾಲಿಕೆಗಳ ವಾರ್ಡ್ ಮೀಸಲಾತಿ ಪಟ್ಟಿ ಪ್ರಕಟ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪಾಲಿಕೆಗಳಲ್ಲಿ ಎಷ್ಟೆಷ್ಟು ವಾರ್ಡ್ ಅನ್ನೋದು ಡೀಟೇಲ್ಸ್ ಅನ್ನ ಪಟ್ಟಿಯಲ್ಲಿ ಪ್ರಕಟ ಮಾಡಲಾಗಿದೆ. ಕಾಂಗ್ರೆಸ್ ಅಧಿಕಾರ ಹಂಚಿಕೆಯ ಕದನ ತಣ್ಣಗಾಗುವಂತಹ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಕಳೆದ 2.5 ವರ್ಷಗಳಿಂದ ತಾಳ್ಮೆ, ಆತ್ಮವಿಶ್ವಾಸ, ಶ್ರಮಕ್ಕೆ ತಕ್ಕ ಪ್ರತಿಫಲ, ಭಕ್ತಿ, ನಿಷ್ಠೆ ಬಗ್ಗೆ ಮಾತನಾಡ್ತಿರುವಂತಹ ಡಿಕೆಶಿ ಪವರ್ ಶೇರ್ ಬದಲಾಯಿಸುವ ಮುನ್ಸೂಚನೆಯನ್ನ, ಪವರ್ ಗೇಮ್ ಅನ್ನ ಬದಲಾವಣೆ ಮಾಡುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಸೋಮವಾರವಷ್ಟೇ ಡೆಲ್ಲಿಯಲ್ಲಿ ಮಾತನಾಡಿದಂತಹ ಡಿಕೆಶಿ, ನಾನು ಯಾಕೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ, ನಾನು ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು ಬೆಂಗಳೂರಿನಲ್ಲಿ ರಿವರ್ಸ್ ಗೇರ್ ಹಾಕಿದ್ರು. ಅಂದ್ರೆ ಅಧ್ಯಕ್ಷ ಸ್ಥಾನ ಬಿಡುವ ಮಾತನಾಡಿದ್ದಾರೆ. ನಾನು ಪರ್ಮನೆಂಟ್ ಆಗಿ ಇರೋದಕ್ಕಾಗೋದಿಲ್ಲ, ಅಧ್ಯಕ್ಷನಾಗಿ 5.5 ವರ್ಷ ಆಯಿತು, ಸ್ವಲ್ಪ ದಿನಕ್ಕೆ 6 ವರ್ಷ ಆಗುತ್ತೆ. DCM ಆದ ತಕ್ಷಣನೇ ಬಿಡಬೇಕು ಅಂತ ಇದ್ದೆ. ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರು ಮುಂದುವರಿರಿ ಅಂತ ಹೇಳಿದ್ರು. ಹೀಗಾಗಿ ನಾನು ಮುಂದುವರೆದೆ. ನಾನು ಅಧಿಕಾರದಲ್ಲಿ ಇರ್ತೀನೋ ಇರಲ್ವೋ ಅದು ಇಂಪಾರ್ಟೆಂಟ್ ಅಲ್ಲ, ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಆಗಲ್ಲ, ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5.5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದ್ರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬಿ ದೇರ್ ಇನ್ ದಿ ಫ್ರಂಟ್ ಲೈನ್, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನು ಅವತ್ತೇ ನಾನು ಉಪಮುಖ್ಯಮಂತ್ರಿ ಆದ ದಿನನೇ ಬಿಡಬೇಕು ಅಂತ ಹೇಳಿದೆ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇರು DK ಸ್ವಲ್ಪ ದಿನ ಇರು ಅಂತೇಳಿ ನನ್ನನ್ನು ಇರಿಸ್ಕೊಂಡ್ರು. ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಈಗ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಹಿಂದೆ ನಾನು ಕೋಆಪರೇಷನ್ ಮಿನಿಸ್ಟರ್ ಆಗಿದ್ದಾಗ ನಾಮಿನೇಷನ್ ಮಾಡಿದೆ. ಪವರ್ ಮಿನಿಸ್ಟರ್ ಆಗಿದ್ದಾಗ ಒಂದು ಇದಕ್ಕೆ ಸ್ಟೇಷನ್ಗೆ 6 ಜನಕ್ಕೆ ಅಂತ ಮಾಡಿದೆ. ಈಗ 5 ಗ್ಯಾರಂಟಿಗಳಿಗೆ ಸೇರಿ ಅದಕ್ಕೆ 15 ಜನ ಮಾಡಿದೀವಿ ಅಂತಂದ್ರೆ ಇಡೀ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಇಂಥ ತೀರ್ಮಾನ ತೆಗೆದುಕೊಂಡಿಲ್ಲ ಅನ್ನೋ ಮಾತನ್ನ ಹೇಳ್ತೀನಿ. ಸೊ ಐ ಆಮ್ ಟ್ರೈಂಗ್ ಟು ಸೆಟ್ ಇನ್ ಇದನ್ನ ಎಕ್ಸಾಂಪಲ್ ಪ್ರೆಸಿಡೆಂಟ್ ಯಾವ ರೀತಿ ಅಧ್ಯಕ್ಷ ಆದವ್ರು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಡಿಸಿಪ್ಲಿನ್ ನಾವು ಮೇಂಟೈನ್ ಮಾಡಬೇಕಾಗ್ತದೆ. ನಮ್ಮ ಪಾರ್ಟಿಗೆ ಏನಾದ್ರು ಒಂದು ಗುರುತನ್ನು ಬಿಟ್ಟು ಹೋಗ್ಬೇಕಾಗ್ತದೆ, ಕಟ್ಟಡಗಳನ್ನ ಕಟ್ಟಬೇಕಾಗ್ತದೆ. ಸೊ ಹಂಗೆ ಮೆಂಬರ್ಶಿಪ್ನ ಜಾಸ್ತಿ ಮಾಡಬೇಕಾಗ್ತದೆ. ಇವೆಲ್ಲ ಪಕ್ಷಕ್ಕೆ ಏನೇನು ಬೇಕೋ ಅದನ್ನು ನಾನು ಹೇಳ್ತಾ ಇದ್ದೀನಿ ಹೊತ್ತು ಬೇರೆ ಏನಿಲ್ಲ. ನಾನು ತ್ಯಾಗ ಓಡೋಗೋ ಮನುಷ್ಯ ಅಲ್ಲ. ಎಲ್ಲಿವರೆಗೂ ನನಗೆ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೋ ಆ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ಬಿಹಾರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ, ಹೆಂಗಾಯ್ತು ಏನಾಯ್ತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನು ಮಿಸ್ಯೂಸ್ ಆಗಿದೆ ಅಂತೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಯಾವತ್ತೂ ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ. ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಕು. ನನಗೆ ವಿಶ್ವಾಸ ಇದೆ, ನಾ ಎಲ್ಲಿರ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ.